ಈ 4 ವರ್ಷದಿಂದ ಮಾಡ್ತೀರಿ ನೀವು ಆಲ್ಮೇಲೆ? ಹೌದು ಸರ್, ಆಲ್ಮೇಲೆ 4 ವರ್ಷ ಮುಗಿತು ಸರ್. ನಾಳೆ 23 ತಾರೀಕು 4 ವರ್ಷ ಮಾಡೀನಿ ಸರ್. ನಾನು ಟ್ರಾನ್ಸ್ಫರ್ ಎಲಿಜಿಬಲ್ ಅದೀನಿ. ಬಟ್ ಅಧಿಕಾರಿಗಳು ಮ್ಯೂಚುವಲ್ ಇಲ್ಲ ಸರ್. ಮ್ಯೂಚುವಲ್ ಖಾಲಿ ಇಸ್ತಾಗ ಡೆಪ್ಟೇಷನ್ ಮ್ಯಾಗ ಡೆಪ್ಟೇಷನ್. ಅದು ಡೆಪ್ಟೇಷನ್ ಅಂದ್ರೆ ಪೊಲೀಸ್ ಇಲಾಖೆ ಹಿಂಗೆ ಸರ್. ಅದೊಂದು ಇನ್ಸ್ಟ್ರಕ್ಷನ್ ಇದು ಜಾಗೃತ ಅಂತ ಬಂದ್ಬಿಟ್ಟು ಸರ್. ಈಗ ಯಾವ ಬೇಸ್ ಮೇಲೆ ನೀವು ಕೇಳಿದ್ದೀಗ? ಇದು ಖಾಲಿಯಾಗಿ ಜಾಗ ಸರ್. ಅಲ್ಲ, ಖಾಲಿ ಜಾಗ ಆಯ್ತು. ನಿಮ್ಮ ಮಿಸ್ಸಸ್ಸು ಇಲ್ಲೇ ಕೆಲಸ ಮಾಡ್ತಾರೆ? ಹಾಂ, ಮಿಸ್ಸಸ್ ಆಯ್ತು ಸರ್. ಈಗ ಖಾಲಿಯಾಗಿ ಜಾಗಕ್ಕೆ ಪತ್ರಿಗೆ ಯಾರೊಬ್ರು ಕೊಡ್ಲೇಬೇಕಲ್ಲಿ, ಒಂದು ಸೀಟ್ ಕೊಡ್ಲೇಬೇಕು. ಅದ್ರಾಗ ನನ್ನದು ಪತಿ ಪ್ರಕರಣ ಐತಿ. ಮತ್ತು ನಾನು ಈಗ ಅಲ್ಲಿ 80 ಕಿಲೋಮೀಟರ್ ದೂರ ಇದೀನಿ. ಈಗ ಗಂಡ ಹೆಂಡತಿ ಒತ್ತಾಟಿ ಫ್ಯಾಮಿಲಿ ಒಳಗಿರ್ತಾರ, ಕುಟುಂಬದ ಚಂದಾಗಿ ನೌಕರಿ ಮಾಡಿ ಹೋದಿಲ್ರಿ. ಈಗ 8 ಮಕ್ಳು ಯಾವ ತರ ಆಗ್ತಾರೆ. ಹಿಂಗ 75% ಇಲಾಖೆ ಒಳಗೆ ಮೊನ್ನೆ ಬೆಂಗಳೂರದಾಗ ಚೆಕ್ ಮಾಡಿ 75% ಇಲಾಖೆ ಎಸ್ ಎಸ್ ದೇಸಾಯಿ ಶಂಕರಪ್ಪ ಶಾಂತಪ್ಪ ದೇಸಾಯಿ ಅಂತೇಳಿ. ಶಂಕರಪ್ಪ ಅಂದ್ರೆ ನಿಮ್ಮ? ಹೌದು ಸರ್. ಭಾಳ ಅಂದನ್ ಸರ್ ಇಲಾಖೆ ಆಗೈತೆ. ಕೊನೆ ನಿರ್ಧಾರ ಬರೀ ಶಿಸ್ತಿನ ಇಲಾಖೆ ಅಂತೇಳಿ ನಮ್ಮನ್ನ ಗುಲಾಮ್ತನ ನುಗ್ತಾರೆ ಇವರಷ್ಟೇ. ಶಿಸ್ತಿನ ಅವರು ಪೊಲೀಸ್ ಅವರು ಅದಾರ, ಅವ್ರ ಮನೆಯವ್ರು ಇಲ್ಲೇ ಅದಾರ. ಏನು ಸಮಸ್ಯೆ ಇಲ್ಲ. ಹೆಂಗಿದ್ರು ಖಾಲಿ ಅದ, ನಿಮ್ಗೆ ಅಲ್ಲಿ ಕೊಟ್ಟು ನಮಗ್ ಕೊಡ್ಬೇಕಾಯ್ತು. ಯಾಕಂದ್ರೆ ನನ್ನ ಮನೆ ಇಲ್ಲಿ ಸರ್ ಬಿಜಾಪುರ ಐತಿ. ನನ್ನ ಮಕ್ಳು ಹೆಂಗ್ ನಾ ಅಲ್ಲಿ ಹೆಂಗ್ ನೌಕರಿ ಮಾಡೋಕೆ ಹೇಳ್ರಿ. ಇಲಾಖೆ ಹೆಂಗ್ ಬರ್ತಾ ಗೊತ್ತಿಲ್ಲ ಸರ್. ಇಬ್ರು ಗಂಡ ಮಕ್ಳು ಅದಾರ. ಏನ್ ಮಾಡ್ತಾರ ಅವ್ರು ಸರ್? ಒಬ್ರು PUC ಸೆಕೆಂಡ್ ಇಯರ್ ಅದಾರ, SLC ಅಂತ ಇಲ್ಲಿ ಎಕ್ಸ್ಟೆನ್ಸ್ ಅಲ್ಲ ಸಾವಿರ ಬರ್ತೀನಿ ಸರ್. ನಾನು PUC ಸೆಕೆಂಡ್ ಇಯರ್ ಅದಾನಪ್ಪ, SLC. ಅದೇನು ಲೆಟರ್ ಅದನ್ನು ಬರ್ದದ್ದು ಐದು ಸರ್. ಅಲ್ಲಿ ಮೀಸಲಿಸಿ ಸಮುಚಿತವಾಗಿ ನಮ್ಮ ಶಿಸ್ತಿಲ್ಲ ಹಾಕಿ ನಾವು ನೇರ ಕೊಡೋಲ್ಲ. ನೇರ ಕೊಟ್ಟರೆ ನಮ್ಮ ಮೆಮೊ ಕೊಡ್ತಾರೆ. ಹಿಂಗಾಗಿ ನಮ್ಮ PSI ಸಾಹೇಬ್ರ ಮುಖಾಂತರ ಕೊಟ್ಟೀನಿ. ನಮ್ಮ PSI ಸಾಹೇಬರು ಈಗ ಇವ್ರ ಅರ್ಜಿ ಪರಿಗಣಿಸ್ಬೇಕಂತ ಅವರು ರೆಕಮೆಂಡ್ ಮಾಡ್ಯಾರ. ನಾನು ನನ್ನ ಹೆಂಡತಿ ಪ್ರಮಾಣ ಪತ್ರ, ನನ್ನ ಪತ್ನಿ ಎಲ್ಲಿ ನೌಕರಿ ಮಾಡ್ತಾಳೆ ಅನ್ನೋದು. ಯಾಕಂದ್ರೆ ನಾಳೆ ಹಚ್ಚಲಿಕ್ಕಂದ್ರೆ ಹೆಚ್ಚಿನಂತೂ ಕೊಡ್ತಾರೆ. ಯಾಕಂದ್ರೆ ನಮ್ಮ ಕನಸಿದ್ರು ಅಂತ ಅದಕ್ಕೆ ಶಿವಪ್ರಮತ್ ರಾಯರ್ಬಿ ಕಮಾಂಡೆಂಟ್ ಸಾಹೇಬರು ಶಿವಪ್ರಮತ್ ಇವ್ರು ಇಂಥ ಪತ್ನಿ ಇಲ್ಲಿ ನೌಕರಿ ಮಾಡ್ತಾರೆ. ಅದು ಕೊಟ್ಟರೆ ನೋಡ್ರಿ. ಸದರಿ ಅವರ ಪತಿಯವರಾದ ಅಂದ್ರೆ ಪುಷ್ಪ ಬ್ಯಾಕೋಡ್ ನಮ್ಮ ಮಿಸಸ್ ಅವರ ಪತಿಯವರಾದ ಶ್ರೀ ಶಂಕರಪ್ಪ S ದೇಸಾಯಿ ಅವರ ವರ್ಗಾವಣೆ ಸಲುವಾಗಿ ನೀಡಲಾಗಿದೆ. ರಾಯರ್ಬಿ ಕಮಾಂಡೆಂಟ್ ಅವರು ಶಿವಪ್ರಮತ್ ಕೊಟ್ಟಾರೆ. ನಮ್ಮ ಮಿಸಸ್ ಇಲ್ಲಿ ಬಿಜಾಪುರದಾಗ ಇಂಡಿಯನ್ ರಿಸರ್ವ್ ಬ್ಯಾಟರಿ ಅರಿಕೆಯಾರು ನೌಕರಿ ಮಾಡ್ತಾರೆ. ನಾನು ಮನವಿ ಕೊಡ್ತೀನಿ. ನಾನು ಮುಂಗಡವನ್ನು ಕೊಟ್ಟಿನಿ ಸಾಹೇಬ್ರಿಗೆ. ಒಂದು ಮುಖ್ಯಮಂತ್ರಿವರೆಗೆ ಕಳಿಸಿದ್ರಿ ಸಾಹೇಬ್ರು, ನಂದು ಒಂದು ಮುಂಗಡ ಇದೆ ಅಂತ ಕೊಟ್ಟಿನಿ. ನನ್ನ ಯಾವ ಮನೆಯನ್ನು ಪರಿಗಣಿಸದೆ, ನಾನು ಯಾವ ಮನೆಯನ್ನು ಪರಿಸದೆ ನಂದೆಲ್ಲ ಸಮಸ್ಯೆಯನ್ನು ತಳ್ಳಿ ಹಾಕಿ ಅದು ಹ್ಯಾಂಗ ಮಾಡ್ಯಾರ ಏನ್ ಮಾಡ್ಯಾರ ಹೇಳಲ್ಲ. ನನಗೆ ಅನ್ಯಾಯ ಆಗ್ಯದ, ಅದು ನೆಕ್ಸ್ಟ್ ಹೇಳ್ತೀನಿ. ಇನ್ನೂ ಬರ್ತೀನಿ. ನನ್ನ ಹೋರಾಟ ಇನ್ನೂ ನಿಂತಿಲ್ಲ. ನಾ ಯಾವ ಎಲ್ಲ ತ್ಯಾಗಕ್ಕೆ ಸಿದ್ಧ ಆಗೀನಿ. ನಾ ಈಗ ಸತ್ತೀನಿ. ಈಗಲೇ ಜೈಲು ನನ್ನ ಮೇಲೆ ಸುಮಾರು 5-6 ವರ್ಷ ನಿರಂತರವಾಗಿ ಅನ್ಯಾಯ ನಡೆದ. ನನಗೆ ಅನ್ಯಾಯನ ಇನ್ನೇನು ಮಾಡೋಕ್ಕಲ್ಲ. ಶಿಸ್ತಿನ ಇಲಾಖಿದ್ರು ಕೂಡ ನನಗೆ ನಾನು ನ್ಯಾಯಕ್ಕೆ ಹೋರಾಟ ಮಾಡಲಿ, ನ್ಯಾಯ ಕೊಡ್ಬೇಕಾಯ್ತಲ್ಲ. ಕೊಡೋ ನ್ಯಾಯ ಕೊಡ್ಲಿಕ್ಕಂದ್ರೆ ಅನಿವಾರ್ಯದು. ಹೀಗಾಗಿ ನಾನು ಅಮರ್ ರೂಪಾಯಿ ಭಾಳ ಸ್ವಲ್ಪ ಶೌಚ ಗೀಚ ಒಂದಕ್ಕೆ ಹೋಗಿ ಬರ್ತೇನೆ. ನನ್ನ ನ್ಯಾಯ ಸಿಗುವವರೆಗೂ ನನ್ನ ಪ್ರಾಣ ಇಲ್ಲೇ ಹೋಲಿ. ಇದೇ SP ಸಾಹೇಬ್ ಕಚೇರಿ ಮುಂದೆ ಹೋಲಿ, ಅವ್ರ ಕನ್ಯಾರ ಹೋಲಿ. ನನಗೆ ಸ್ಪಂದಿಸಿಲ್ಲ, ನಾನು ನ್ಯಾಯ ಕೊಟ್ಟಲೆ. ನ್ಯಾಯ ಕೊಡುವವರೆಗೂ ನಾನು ನಿರಂತರ ಹೋರಾಡ್ತಿದ್ದ. ನೋಡ್ರಿ, ಸರ್ಕಾರ ಮೇಲಾಧಿಕಾರಿ ಒಳ್ಳೆ ಕಾನೂನು ಮಾಡ್ತಾರ. ಅವ್ರಿಗೆ ಪೊಲೀಸರು ರಜಾ ಕೊಡ್ರಿ, ಅವ್ರ ಮನೆ ಪರಿಗಣಿಸ್ರಿ. ಮನೆ ಬೆಂಗಳೂರದಾಗ ರೀ ಎಲ್ಲ ಪೊಲೀಸರು ಬೆಂಗಳೂರದಾಗ ಮೆಡಿಕಲ್ ಚೆಕ್ ಮಾಡಿದ್ರೆ 75% ಅನಾರೋಗ್ಯ ಪೀಡಿತ. ಈ ತರ ಅಧಿಕಾರಿಗಳು ಅನ್ಯಾಯ ಮಾಡಿದ್ರೆ ಹೆಂಗಾಗಲ್ರಿ ಇದು? ನನ್ನ ನ್ಯಾಯ ಕೊಡೋರು ಯಾರು? ನಾ ಈಗಾಗಲೇ ಸಾಹೇಬ್ರಿಗೆ ಹೇಳೀನಿ, ಎಲ್ಲ ಮಾಡೀನಿ. ನಾನು ನಿರಂತರ